ಆತ್ಮೀಯರೇ ನಮಸ್ಕಾರ. ಮೂರನೇ ವಿಭಾಗದಲ್ಲಿ ಮಣಿಪುರ ಮಂಡಲ ಅಂತ ಬರುತ್ತೆ. ಮಣಿಪುರ ಅಂದರೆ ಒಂದು ರಾಜ್ಯ. ಆ ರಾಜ್ಯವನ್ನು ಆಳುವಂಥ ಶಕ್ತಿ ಯಾವುದು? ನಮ್ಮ ಆರೋಗ್ಯ. ಆರೋಗ್ಯವೇ ಭಾಗ್ಯ ಅಂತಾರಲ್ಲ, ಆರೋಗ್ಯದ ಭಾಗ್ಯದ ಸ್ಥಳ ಯಾವುದು? ನಮ್ಮ ಹೊಟ್ಟೆಯ ಭಾಗ. ಹೊಟ್ಟೆ, ನಾನು ನಿನ್ನ ನಂಬಿ ಕೆಟ್ಟೆ ಅಂತ ಕೆಲವರು ಹೇಳ್ತಾರೆ. ಆ ಹೊಟ್ಟೆಯನ್ನು ನಂಬಿ ಕೆಲವೊಂದು ಕೆಟ್ಟ ಆಹಾರ ಪದ್ಧತಿಗಳನ್ನು ತೆಗೆದುಕೊಂಡು ನಮ್ಮ ಹೊಟ್ಟೆಯ ಆರೋಗ್ಯವನ್ನು ಕೆಡಿಸ್ಕೊಂಡ್ಬಿಡ್ತೀವಿ. ಅದಕ್ಕೆ ಮಣಿಪುರ ಚಕ್ರ ಭದ್ರವಾಗಿದ್ದರೆ ಯಾವುದೇ ಕೆಟ್ಟ ಆಹಾರವನ್ನು ಸ್ವೀಕರಿಸಲಿಕ್ಕೆ ಇಷ್ಟನೇ ಆಗೋದಿಲ್ಲ. ಅಷ್ಟು ಭದ್ರತೆಯನ್ನು ಕೊಡುತ್ತೆ, ಅಷ್ಟು ಕೆಟ್ಟ ಹ್ಯಾಬಿಟ್ಸ್ಗಳಿಗೆ ಅವಕಾಶ ಕೊಡೋದಿಲ್ಲ. ಯಾವುದು? ಮಣಿಪುರ ಚಕ್ರ. ಅಗ್ನಿ ತತ್ವದ ಚಕ್ರ. ಅಗ್ನಿ ಇರುತ್ತೆ ನಮ್ಮ ಚಕ್ರದಲ್ಲಿ, ಹೊಟ್ಟೆಯ ಭಾಗದಲ್ಲಿ ಅಗ್ನಿ ಇದ್ದರೆ ಮಾತ್ರ ನಾವು ತಿಂದಂಥ ಆಹಾರವನ್ನು ಬರ್ನ್ ಮಾಡಿ ಶಕ್ತಿ ಕೊಡುವಂಥ ಸ್ಥಳ ಯಾವುದು? ಮಣಿಪುರ ಚಕ್ರ. ಇಲ್ಲಿ ಬ್ರಹ್ಮಗ್ರಂಥಿಯ ಒಂದು ಶಕ್ತಿ ಇರುತ್ತೆ. ಅದಕ್ಕೆ ಬ್ರಹ್ಮಗ್ರಂಥಿ, ವಿಷ್ಣು ಗ್ರಂಥಿ, ರುದ್ರ ಗ್ರಂಥಿ ಅಂತ 3 ಶಕ್ತಿ ಕೇಂದ್ರಗಳು ಅಡಿಷ್ನಲಾಗಿ ಭಾಳ ದೊಡ್ಡ ಶಕ್ತಿ ಕೇಂದ್ರಗಳಿರುತ್ತೆ. ಯಾವಾಗ ಈ ಚಕ್ರಗಳು, ಈ ಮಂಡಲಗಳೆಲ್ಲ ಆ್ಯಕ್ಟಿವೇಟ್ ಆಗುತ್ತೋ ಈ ಬ್ರಹ್ಮಗ್ರಂಥಿ, ವಿಷ್ಣು ಗ್ರಂಥಿ, ರುದ್ರಗ್ರಂಥಿ ಸಹ ಆ್ಯಕ್ಟಿವೇಟ್ ಆಗುತ್ತೆ. ಈ ಮುಖ್ಯವಾಗಿ ಮಣಿಪುರದಲ್ಲಿ 10 ದಳಗಳು ಹಿಂಗೆ ಹರಡ್ಕೊಂಡಿರುತ್ತೆ. ಈ ಥರ 10 ದಿಕ್ಕಿನಿಂದ ಪಾಸಿಟಿವ್ ಎನರ್ಜಿ ನಾವು ತೊಗೋಬೋದು. ಯಾವಾಗ ಅದು ಶುದ್ಧೀಕರಣಗೊಂಡು ಎನರ್ಜೈಸ್ ಆದಾಗ. ಅದು ಹೇಗೆ ಎನರ್ಜೈಸ್ ಮಾಡ್ಕೋಬೇಕು? ನಿಮಗೆ ಶಾಂತಿ ನೆಮ್ಮದಿ ಬೇಕು, ಕೋಪ ಕಂಟ್ರೋಲ್ ಮಾಡ್ಕೋಬೇಕು, ಕೆಲಸ ಕಾರ್ಯದಲ್ಲಿ ಯಶಸ್ವಿ ಆಗಿರಬೇಕು, ಆರೋಗ್ಯವನ್ನು ಕಾಪಾಡ್ಕೋಬೇಕಂದ್ರೆ ಅದಕ್ಕೆ ಆಧಾರ ಯಾವುದು? ಮಣಿಪುರ ಚಕ್ರ. ಈ ಚಕ್ರದಲ್ಲಿ ಹಳದಿ ಬಣ್ಣ ಇರುತ್ತೆ. ಹಳದಿ ಬಣ್ಣ ಗೋಲ್ಡನ್ ಕಲರ್ ಬಣ್ಣ. ಗೋಲ್ಡ್ ಅಂದರೆ ಎಲ್ಲರಿಗೂ ನೋಡಲಿಕ್ಕೆ ಇಷ್ಟ, ಹಳದಿ ಬಣ್ಣ. ಹಾಗೆ ಹೆಣ್ಣು ಮಕ್ಕಳಿಗಾಗಲಿ ಗಂಡು ಮಕ್ಕಳಿಗಾಗಲಿ, ಗಂಡಸರಿಗೆ ಈ ಹಳದಿ ಬಣ್ಣದ ಶಕ್ತಿ ಆರೋಗ್ಯವನ್ನು ಕಾಪಾಡುತ್ತೆ, ಶಾಂತಿ ನೆಮ್ಮದಿಯನ್ನು ಕೊಡುತ್ತೆ, ಸಮಾಧಾನವನ್ನು ಕೊಡುತ್ತೆ, ಸಾಮರಸ್ಯವನ್ನು ಕೊಡುತ್ತೆ. ಮನೆಯಲ್ಲಿ ಕೆಲಸ ಕಾರ್ಯಗಳಲ್ಲಿ, ವ್ಯವಹಾರದಲ್ಲಿ ಕಲಹ ಬರಲಿಕ್ಕೆ ಅವಕಾಶನೇ ಕೊಡೋದಿಲ್ಲ. ಯಾವಾಗ? ಈ ಚಕ್ರ ಬ್ಯಾಲೆನ್ಸ್ ಇದ್ದಾಗ. ಆ ಬ್ಯಾಲೆನ್ಸ್ ಮಾಡ್ಕೊಳ್ಳಿಕ್ಕೆ ರಮ್ ಬೀಜಾಕ್ಷರ ಅಂತ ಹೇಳ್ತೀವಿ. ರಮ್ ಅಂದರೆ ಚಕ್ರ ಆ್ಯಕ್ಟಿವೇಟ್ ಆಗುತ್ತೆ. ಅದನ್ನು ಹೇಗೆ ಆ್ಯಕ್ಟಿವೇಟ್ ಮಾಡ್ಕೋಬೇಕು? ಆ ಚಕ್ರದಲ್ಲಿರುವಂಥ ನೆಗೆಟಿವ್ ಎನರ್ಜಿನ ಹೇಗೆ ಶುದ್ಧೀಕರಣ ಮಾಡ್ಕೋಬೇಕು? ಏನೆಲ್ಲ ನೆಗೆಟಿವ್ ಇರುತ್ತೆ? ಕೋಪ ಇರುತ್ತೆ, BP, ಶುಗರ್, ಸ್ಟ್ರೆಸ್, ಟೆನ್ಷನ್, ಕ್ಯಾನ್ಸರ್, ಹಲವಾರು ಸಮಸ್ಯೆಗಳಿಗೆ ಮೂಲ ಸ್ಥಳ ಯಾವುದು? ಗುಡಾಣ ನಮ್ಮ ಮಣಿಪುರ ಚಕ್ರ. ಅದನ್ನು ಶುದ್ಧವಾಗಿ ಇಟ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಪ್ರತಿದಿನ ಸ್ವಲ್ಪ ಹೊತ್ತು ಅದಕ್ಕೆ ಫೀಡ್ ಮಾಡಬೇಕು. ನಾವು ಡೈಲಿ ತಿನ್ನೋ ಆಹಾರ ನಾಳೆ ದಿವಸ ಟಾಯ್ಲೆಟಲ್ಲಿ ನಾವು ಕಳಿಸ್ಲೇಬೇಕು. ಆದರೆ ಈ ಒಂದು ಸ್ಪಿರಿಚುವಲ್ ಫುಡ್ಡು ಲೈಫ್ ಟೈಮ್ ನಮ್ಮ ಜೊತೆಲಿರುತ್ತೆ. ಆ ಸ್ಪಿರಿಚುವಲ್ ಫುಡ್ಡಿಗೆ ಆಧಾರ ಯಾವುದು? ಚಕ್ರಗಳು, ಮಂಡಲಗಳು. ಆ ಮಂಡಲಗಳ ಶಕ್ತಿನ ನೀವು ಆ್ಯಕ್ಟಿವೇಟ್ ಮಾಡಿಕೊಂಡಾಗ ನಿಮ್ಮ ಪ್ರಭಾವಳಿ ಎಕ್ಸ್ಪ್ಯಾಂಡ್ ಆಗ್ತಾ ಹೋಗುತ್ತೆ. ನಿಮ್ಮ ಪ್ರಭಾವಳಿ ಎಕ್ಸ್ಪ್ಯಾಂಡ್ ಆದಷ್ಟು ನಿಮ್ಮ ಆರೋಗ್ಯ, ಶಾಂತಿ, ನೆಮ್ಮದಿ ಎಲ್ಲದೂ ನಿಮ್ಮದಾಗ್ತಾ ಬರುತ್ತೆ. ಹಾಗಾಗಿ ಮಣಿಪುರ ಚಕ್ರದಲ್ಲಿ ರಂಬೀಜಾಕ್ಷರ, ಹಳದಿ ಬಣ್ಣ, ಶಾಂತಿ, ನೆಮ್ಮದಿ. ಇನ್ನೊಂದು ಭಾಗ ಇದೆ ಇದರಲ್ಲಿ, ಬಹಳ ಮುಖ್ಯವಾದ ಇನ್ನೊಂದು ಭಾಗ ಯಾವುದಂದರೆ ವಿಲ್ ಪವರ್ ಕೊಡ್ತೀವಿ. ಚಕ್ರ ಆ್ಯಕ್ಟಿವೇಟ್ ಆಗುತ್ತೆ. ನೀವೇನೋ ಒಂದು ಗುರಿ ತಲುಪಬೇಕು ಅಂತ ಇರ್ತೀರ. ಒಬ್ಬ ಪೊಲೀಸ್ ಆಫೀಸರ್ ಆಗಬೇಕು, ಮಿಲಿಟ್ರಿ ಆಫೀಸರ್ ಆಗಬೇಕು, ಒಬ್ಬ ಡಾಕ್ಟರ್ ಆಗಬೇಕು, ಇಂಜಿನಿಯರ್, ಒಬ್ಬ ದೊಡ್ಡ ಮಾಸ್ಟರ್ ಆಗಬೇಕು, ಸ್ಪಿರಿಚುವಲ್ ಮಾಸ್ಟರು, ಸಿನಿಮಾ ಆ್ಯಕ್ಟರ್, ಏನೇ ಬೇಕಾದ್ರೂ ಆ್ಯಕ್ಟರ್ ಆಗಿ ಏನೇ ಆಗಬೇಕು ಅಂದರೂ ನಿಮಗೆ ವಿಲ್ ಪವರ್ ಕೊಡೋ ಚಕ್ರ ಮಣಿಪುರ. ಅದು ಪುಷ್ ಮಾಡುತ್ತೆ, ನಡಿಕಂದ ನಾನು ಇದ್ದೇನೆ ಅಂತ. ಯಾವಾಗ? ಚಕ್ರ ಆ್ಯಕ್ಟಿವೇಟ್ ಆದಾಗ. ಅದು ಹಾಗಾಗಿ ನೀವು ಅದನ್ನು ಹೇಗಿದೆ ನಿಮ್ಮ ಚಕ್ರಗಳನ್ನು ತಿಳ್ಕೊಳ್ಳಿ, ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ. ಡೈಲಿ ಸ್ವಲ್ಪ ಅದನ್ನು ಅಭ್ಯಾಸ ಮಾಡಿ. ಖಂಡಿತ ನೀವು ನಿಮ್ಮ ಗುರಿಯನ್ನು ತಲುಪ್ತೀರಾ. ನಿಮ್ಗೆ ಅಷ್ಟು ವಿಲ್ ಪವರ್ ಓಪನ್ ಆಗುತ್ತೆ. ಹೂ ಐ ಆಮ್ ಅಂದರೆ ಐ ಆಮ್ ದಟ್ ಅಂತ ನೀವು ಘಂಟಾಘೋಷವಾಗಿ ಹೇಳ್ಬೋದು. ಯಾವಾಗ? ನಿಮ್ಮ ಗುರಿಯನ್ನು ನೀವು ಮುಟ್ಟಿದಾಗ ಅಷ್ಟು ಪವರ್ ನಿಮ್ಮಲ್ಲಿ ಒಳಗಡೆ ಓಪನ್ ಆಗುತ್ತೆ. ಆ ಥರ ಒಂದು ಆ್ಯಕ್ಟಿವೇಟ್ ಮಾಡ್ಕೊಳ್ಳಿಕ್ಕೆ ವಿಶೇಷವಾದ ಜ್ಞಾನವನ್ನು, ಚಕ್ರ ಧ್ಯಾನ, ಚಕ್ರ ಡ್ಯಾನ್ಸು, ಚಕ್ರ ಹೀಲಿಂಗ್ ಅಂತ ಹಲವಾರು ವಿಭಾಗದಲ್ಲಿ ನಿಮ್ಮ ಚಕ್ರಗಳನ್ನು, ಮಂಡಲಗಳನ್ನು ನಾವು ಆ್ಯಕ್ಟಿವೇಟ್ ಮಾಡಿಕೊಡ್ತೀವಿ. ಅದು ಹೇಗೆ ನಿಮಗೆ ಅನುಭವಕ್ಕೆ ಬರುತ್ತೆ, ನೀವೇ ಅನುಭವಿಸ್ತಾ ಹೋಗ್ತೀರ. ಹೂ ಐ ಆಮ್, ವಾಟ್ ಐ ಆಮ್, ವೇರ್ ಐ ಆಮ್, ವೈ ಐ ಆಮ್ ಎಲ್ಲ ನಿಮ್ಗೆ ಗೊತ್ತಾಗುತ್ತೆ. ನಾನು ಯಾರು, ನಾನು ಹೇಗೆ ಹುಟ್ಟಿದ್ದೇನೆ, ನನ್ನ ಜನ್ಮ ಏನು ಕಾರಣಕ್ಕೆ ಬಂದಿದೆ, ಇದೆಲ್ಲ ತಿಳ್ಕೊತ ಹೋಗ್ಬೋದು ನಿಮ್ಮ ಅಂತರಂಗದ ಶಕ್ತಿಯ ಧ್ಯಾನದಿಂದ. ಹಾಗಾಗಿ ಆ ಮಣಿಪುರ ಚಕ್ರ ಅಂದರೆ ಇಡೀ ನಿಮ್ಮ ಜೀವನವನ್ನು ಕಾಪಾಡುವಂಥ ಶಕ್ತಿ ಕೇಂದ್ರ, ಬಹಳ ದೊಡ್ಡ ಶಕ್ತಿ ಕೇಂದ್ರ. ಅದು ಆರೋಗ್ಯ ಮತ್ತು ಭಾಗ್ಯವನ್ನೇ ಕೊಡುವಂಥ ಶಕ್ತಿ ಕೇಂದ್ರ ಮಣಿಪುರ ಚಕ್ರ. ಮಣಿಪುರದ ಅರಸಿ ನೀವೇ ಆಗಿರಬೇಕು. ಬೇರೆಯವರು ನಿಮ್ಮ ಆಡಳಿತ ಮಾಡಬಾರ್ದು. ಬೇರೆಯವ್ರು ಬಂದರೆ ನಿಮಗೆ ಕೋಪ, ದ್ವೇಷ, ಅಸೂಯೆಗಳು, ಆರೋಗ್ಯ ಸಮಸ್ಯೆಗಳು ಬರುತ್ತೆ. ಅದು ನೀವು ಆ ಮಣಿಪುರದ ರಾಜ ರಾಣಿ ನೀವೇ ಆಗಿದ್ದರೆ ನೀವು ಸ್ಟ್ರಾಂಗ್ ಆಗಿರ್ಬೋದು. ಅದಕ್ಕೆ ಮಣಿಪುರ ಚಕ್ರ, ಮಣಿಪುರ ಮಂಡಲ ಅಂತ ಹೇಳ್ತೀವಿ. ಆ ಮಂಡಲದೊಳಗೆ ನೀವು ಜೀವನವನ್ನು ಸುಖ, ಶಾಂತಿ, ನೆಮ್ಮದಿಯಿಂದ ಬಾಳಲಿಕ್ಕೆ ಖಂಡಿತ ಸಾಧ್ಯ ಇದೆ. ಇದನ್ನು ಹೇಗೆ ಆ್ಯಕ್ಟಿವೇಟ್ ಮಾಡ್ಕೋಬೇಕಂತ ಬನ್ನಿ, ನಮಗೆ ತಿಳಿಸ್ಕೊಡ್ತೀವಿ. ನಿಮ್ಮ ಚಕ್ರಗಳು 7 ಭಾಗದಲ್ಲಿ 7 ಸಂಪತ್ತುಗಳನ್ನು, ಇದು ಆರೋಗ್ಯದ ಸಂಪತ್ತು ಮಣಿಪುರ ಚಕ್ರ. ಈ ಆರೋಗ್ಯದ ಸಂಪತ್ತನ್ನು ಹೇಗೆ ನೀವು ಕಾಪಾಡ್ಕೋಬೇಕು ಅನ್ನೋದನ್ನು ಸ್ಪಷ್ಟವಾಗಿ, ಕೂಲಂಕುಷವಾಗಿ, ವೈಜ್ಞಾನಿಕವಾಗಿ ತಿಳಿಸ್ಕೊಡ್ಲಿಕ್ಕೆ ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಬನ್ನಿ, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನಿಮಗೆ ಬೇಕಂದರೆ ಕೆಳಗೆ ಬರುತ್ತಿರುವ ನಂಬರ್ನ ನೋಡಿ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಂಡು ಭೇಟಿ ಮಾಡ್ಬೋದು. ನಿಮ್ಮ ಜೀವನದಲ್ಲಿ ನಿಮ್ಮ ಶ್ರೇಷ್ಠ ಕನಸುಗಳು ನನಸಾಗಲಿ ಅಂತ ತಮಗೆ ಶುಭಾಶಯನ್ನು ಕೋರ್ತಾ ಇದ್ದೀನಿ. ಧನ್ಯವಾದಗಳು ವೀಕ್ಷಿಸಿದ್ದಕ್ಕೆ. ನಮಸ್ಕಾರ.